Yeah. ನಮಸ್ತೆ ಎಲ್ಲರಿಗೂ ಸ್ಮಿತಾ ಸವಿರುಚಿಗೆ ಸ್ವಾಗತ. ಇವತ್ತಿನ ನಮ್ಮ ಎಮ್ಮಿ ಫಾರ್ ಟಮ್ಮಿ ರೆಸಿಪಿ ಯಾವುದು ಅಂದರೆ ಪಡವಲಕಾಯಿ ಸಾರು. ಇದನ್ನು ಅವರೇ ಬೇಳೆ ಉಪಯೋಗಿಸ್ಕೊಂಡು ಮಾಡೋಣ. ಹಾಗೆ ಸಾರನ್ನ ಹೇಗೆ ರುಚಿಯಾಗಿ ಮಾಡೋದು ಅಂತ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ರೆಸಿಪಿಗೆ ಒಂದು ಲೈಕ್ ಮಾಡಿ. ಹಾಗೆ ನಾನು ಮಾಡೋ ರೆಸಿಪೀಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೊಸದು ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಡವಲಕಾಯಿ ಸಾರು ಮಾಡೋದಕ್ಕೆ ನಾನಿಲ್ಲಿ ಪಡವಲಕಾಯಿ ಅರ್ಧ kg ತಗೊಂಡಿದ್ದೀನಿ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದಪ್ಪ ಸೈಜಿನ ಈರುಳ್ಳಿ ತಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಕಪ್ನಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. 3 ಮೀಡಿಯಮ್ ಸೈಜ್ ಟೊಮ್ಯಾಟೊ ತಗೊಂಡಿದ್ದೀನಿ. ಇಲ್ಲಿ ನಾನು ಅವರೇ ಬೇಳೆ ತಗೊಂಡಿದ್ದೀನಿ, ಒಣಗಿರೋದು. ತೊಗರಿ ಬೇಳೆನ ಯೂಸ್ ಮಾಡ್ತಾ ಇಲ್ಲ. ಅವರೇ ಬೇಳೆ ಅರ್ಧ ಕಪ್ನಷ್ಟು ತಗೊಂಡಿದ್ದೀನಿ. ಹುರ್ಗಡ್ಲೆ 1 ಟೀ ಸ್ಪೂನಷ್ಟು ತಗೊಂಡಿದ್ದೀನಿ. ಎಣ್ಣೆ 4 ದೊಡ್ಡ ಚಮಚದಷ್ಟು ತಗೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. 2 ಲವಂಗ, 1 ಇಂಚ್ನಷ್ಟು ಚಕ್ಕೆ ತಗೊಂಡಿದ್ದೀನಿ. ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ತಗೊಂಡಿದ್ದೀನಿ. ಧನಿಯಾ ಪುಡಿ 1 ಟೀ ಸ್ಪೂನಷ್ಟು ತಗೊಂಡಿದ್ದೀನಿ. ಸಾರಿನ ಪುಡಿ 1 ಟೀ ಸ್ಪೂನಷ್ಟು ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ, ಇಲ್ಲಿ ಬೆಳ್ಳುಳ್ಳಿ ನಾನು 1 ಗಡ್ಡೆನ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಶುಂಠಿ 1 ಇಂಚ್ನಷ್ಟಿದೆ. ಸಾರು ಮಾಡೋದಕ್ಕೆ ನಾನಿಲ್ಲಿ ಕುಕ್ಕರ್ಗೆ ತಗೊಂಡಿರೋ ಅವರೇ ಬೇಳೆನ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳೆದಿರೋ ಅವರೇ ಬೇಳೆಗೆ ನಾವು ತಗೊಂಡಿರೋ ಅಂಥ ಈರುಳ್ಳಿನ ಅರ್ಧ ಮಾತ್ರ ಹಾಕೊಳ್ಳೋಣ, ಇನ್ನು ಅರ್ಧನ ಹಾಗೆ ಇಟ್ಕೊಳ್ಳೋಣ. ಟೊಮೆಟೊನೂ ಅಷ್ಟೇ ಅರ್ಧ ಮಾತ್ರ ಹಾಕೊಳ್ಳೋಣ ಕುಕ್ಕರ್ಗೆ, ಇನ್ನು ಅರ್ಧನ ಹಾಗೆ ಇಟ್ಕೊಳ್ಳೋಣ. ಈಗ ನಾವು 1 ಕಪ್ ನೀರನ್ನ ಕುಕ್ಕರ್ಗೆ ಹಾಕ್ಬಿಡೋಣ. ನೀವು ಅಳತೆ ನೋಡ್ಕೊಂಡು ಹಾಕೊಳ್ಳಿ, ನೀವು ಯಾವ ಕ್ವಾಂಟಿಟಿಗೆ ಮಾಡ್ಕೊಳ್ತಾ ಇದ್ದೀರಾ. ಈಗ ಲಿಡ್ ಕ್ಲೋಸ್ ಮಾಡಿ 1 ಸೀಟಿ ಕೂಗ್ಸೋಣ ಸಾಕು. ಅವರೇ ಬೇಳೆ ಬೇಗ ಬೇಯೋದ್ರಿಂದ 1 ಸೀಟಿ ಕೂಗ್ಸಿದ್ರೆ ಸಾಕು. ಸಾರಿಗೆ ಮಸಾಲೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಹುರ್ಗಡ್ಲೆ ಸೇರಿಸ್ತಾ ಇದ್ದೀನಿ. ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಉಳಿಸ್ಕೊಂಡಿರೋ ಅಂಥ ಟೊಮ್ಯಾಟೊನ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಸಾರಿನ ಪುಡಿ ಸೇರಿಸ್ತಾ ಇದ್ದೀನಿ. ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ಚಕ್ಕೆ ಲವಂಗ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಒಲೆ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ನಾವು ತಗೊಂಡಿರೋ ಅಂಥ ಎಣ್ಣೆನ ಪಾತ್ರೆಗೆ ಹಾಕೋಣ. ಈಗ ಎಣ್ಣೆ ಬಿಸಿ ಆಗ್ತಾ ಇದೆ. ಉಳಿಸ್ಕೊಂಡಿರೋ ಅಂಥ ಈರುಳ್ಳಿನ ಇದಕ್ಕೆ ಸೇರಿಸೋಣ. ಈರುಳ್ಳಿ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು, ಜಾಸ್ತಿ ಕೆಂಪಗಾಗೋದು ಬೇಡ. ಈಗ ನಾವು ತಗೊಂಡಿರೋ ಅಂಥ ಪಡವಲಕಾಯಿನ ಇದಕ್ಕೆ ಸೇರಿಸೋಣ. ಪಡವಲಕಾಯಿನ ಸೇರಿಸಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಮಸಾಲೆನ ನೀರು ಸೇರಿಸಿ ಇಷ್ಟು ನುಣ್ಣಗೆ ರುಬ್ಬಿದ್ರೆ ಸಾಕು. ಈಗ ಪಡವಲಕಾಯಿ ಫ್ರೈ ಆಗ್ತಾ ಇದೆ, ನೋಡೋಣ. ನೋಡಿ, ಅದರಲ್ಲಿರೋ ನೀರೆಲ್ಲ ಆವಿಯಾಗೋಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಹಾಗೆ ಒಂದೊಂದು ಪಡವಲಕಾಯು ಮೆತ್ತಗಾಗಿದೆ, ಈ ಥರ ಚೆಕ್ ಮಾಡ್ಕೊಳ್ಳಿ. ಮೆತ್ತಗಾಗಿದೆ. ಈಗ ನಾವು ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ.
ಮಸಾಲೆ ಸೇರಿಸ್ತಾ ಇದ್ದೀನಿ. ಮಸಾಲೆ ಸೇರಿಸಿ ನಾವಿದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಈಗಲೇ ನಾವು ನೀರನ್ನು ನೋಡಿ ಸಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ಬಿಡೋಣ. ಮಿಕ್ಸಿ ತೊಳೆದಿದ್ದ ನೀರನ್ನ ಸೇರಿಸ್ತಾ ಇದ್ದೀನಿ. ನೀರು ಸೇರಿಸಿದಾದ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಈಗ ಒಂದ್ಸಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮಸಾಲೆನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಮಸಾಲೆ ಈಗ ಚೆನ್ನಾಗಿ ಕುದ್ದಿದೆ, ತೆಗೆದು ನೋಡೋಣ. ನೋಡಿ, ಹಾಕಿದ ನೀರು ಸ್ವಲ್ಪ ಕಮ್ಮಿ ಆಗಿದೆ. ಹಾಗೆ ಪಡವಲಕಾಯಿ ಬೆಂದಿದೆ, ಚೆಕ್ ಮಾಡ್ಕೊಳ್ಳೋಣ. ಹಿಂಗಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ. ಇಷ್ಟ ಆದರೆ ಸಾಕು. ಪಡವಲಕಾಯಿನ ಕುಕ್ಕರ್ಗೆ ಹಾಕ್ಬೇಡಿ, ಮಸಾಲೆನಲ್ಲೇ ಚೆನ್ನಾಗಿ ಬೇಯಿಸ್ಬೇಕು, ಆಗ ಅದ್ರ ವಾಸನೆ ಕಮ್ಮಿ ಆಗತ್ತೆ. ಈಗ ಇದಕ್ಕೆ ನಾವು ಬೇಯಿಸ್ಕೊಂಡಿದ್ದಂಥ ಬೇಳೆನ ಸೇರಿಸೋಣ. 1 ಸೀಟಿ ಕೂಗ್ಸಿ ಅಂತ ಹೇಳಿದ್ನಲ್ಲ, ಅದರಲ್ಲೇ ನೋಡಿ ಅವರೇ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ. ಸಾಕು 1 ಸೀಟಿ ಕೂಗ್ಸಿದ್ರೆ. ತೊಗರಿಬೇಳೆ 3 ಸೀಟಿ ಕೂಗಿಸ್ಬೇಕು, ಅವರೇ ಬೇಳೆ 1 ಸೀಟಿ ಆದರೆ ಸಾಕು. ಈಗ ಮಸಾಲೆಗೆ ನಾನು ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಬೇಯಿಸಿರೋ ಅಂಥ ಬೇಳೆನ. ಬೇಳೆ ಹಾಕಿದ್ಮೇಲೆ ನಾವು ಇದನ್ನು ಚೆನ್ನಾಗಿ ತಿರುಗಿಕೊಡೋಣ. ಈಗ ನೀವು ನೀರು ಬೇಕಾದರೆ ಸೇರಿಸ್ಬೋದು. ನಾನು ಸ್ವಲ್ಪ ಸಾರನ್ನ ಗಟ್ಟಿಗೆ ಮಾಡೋದ್ರಿಂದ ನನಗೆ ಇಷ್ಟ ಅದ ಇದ್ರೆ ಸಾಕು. ನೀವು ನೋಡಿಕೊಂಡು ತೆಳ್ಳಗಿರ್ಬೇಕಾ ಇಲ್ಲ ಗಟ್ಟಿಗಿರ್ಬೇಕಾ ಅಂತ ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ. ನಾನು ಸಾರಿಗೆ ಆಗಲೇ ಉಪ್ಪು ಹಾಕಿರೋದ್ರಿಂದ ಈಗೇನು ಆ್ಯಡ್ ಮಾಡ್ತಾ ಇಲ್ಲ. ನೀವು ನೋಡಿಕೊಂಡು ಉಪ್ಪನ್ನ ಒಂದ್ಸಲ ಈಗ ಟೇಸ್ಟ್ ಮಾಡಿ ಹಾಕ್ಕೊಳ್ಬೋದು. ಹಾಗೆ ಬೇಳೆ ಹಾಕಿದ್ಮೇಲೆ ನಾನು ಇದನ್ನು 2 ಕುದಿಯೋದಕ್ಕೆ ಬಿಡ್ತೀನಿ, ಅಷ್ಟಾದರೆ ಸಾಕು. ಯಾಕೆಂದರೆ ಮಸಾಲೆ ಚೆನ್ನಾಗಿ ಕುದ್ದಿರೋದ್ರಿಂದ ಬೇಳೆ ಸೇರಿಸಿದ್ಮೇಲೆ 2 ಕುದ್ರೆ ಸಾಕು. ನಾವು 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಸಾರು ಈಗ 2 ಕುದ್ದಿದೆ, ತೆಗೆದು ನೋಡೋಣ. ನೋಡಿ, ಚೆನ್ನಾಗೆಲ್ಲ ಬೆರೆತ್ಕೊಂಡಿದೆ ಮಸಾಲೆ ಜೊತೆಗೆ ಬೇಳೆ ಎಲ್ಲ. ಈಗ ಇದನ್ನು ಆಫ್ ಮಾಡಿಬಿಟ್ಟು ಗ್ಯಾಸ್ನ ಸಾರನ್ನ ಸರ್ವ್ ಮಾಡೋಣ. ರುಚಿಯಾದಂಥ ಪಡವಲಕಾಯಿ ಸಾರು ರೆಡಿಯಾಗಿದೆ. ಈ ಸಾರನ್ನ ನೀವು ಮುದ್ದೆ ಜೊತೆ, ಅನ್ನದ ಜೊತೆ, ದೋಸೆ, ಚಪಾತಿ, ಇಡ್ಲಿ, ಪೂರಿ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ.